ಭಂಡಾರ ಅಂದರೆ ಭಾರಿ ಕಷ್ಟ ನೋವು ಅನುಭವಿಸ್ತಾ ಇರ್ತಾರೆ. ಯಾವುದೇ ಒಂದು ಪರಿಹಾರ ಆಗ್ತಿರ್ಲಿಲ್ಲ. ದುಡ್ಡು ಕಾಸಿಗಾಗಲಿ ಏನೇ ಆಗಲಿ ತೊಂದರೆ ಆಗ್ತಾ ಇರುತ್ತೆ. ಆ ಥರ ಇದ್ದರೆ ಭಂಡಾರ ಎರಚೋದ್ರಿಂದ ಅವ್ರು ಅಂದ್ಕೊಂಡಿರೋದು ಇಷ್ಟಾರ್ಥ ಸಿದ್ಧಿ ಆಗೋಂಥದ್ದು. ಕುಂಕುಮ ಮತ್ತು ಅರಿಶಿನ ಇದನ್ನು ಭಂಡಾರನ ತಾಯಿ ಮೇಲೆ ಇದು ಮಾಡಿದ್ರೆ ನಾನಾ ಥರ ರೋಗ ಆಗಿರ್ಬೋದು, ಮನೆಗೆ ಕಷ್ಟ ನೋವು ಏನೇ ಇರುತ್ತಲ್ಲ ಅದು ಪರಿಹಾರಕ್ಕೆ ಅರಿಶಿನ ಕುಂಕುಮ ಅವರೇ ದಾರೆ ಇಟ್ಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡೋಂಥದ್ದು. ಅದು ಅವ್ರಿಗೆ ಅಭಿಷೇಕ ಮಾಡಿಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡಿದ್ರೆ ಆ ತಾಯಿ ದುರ್ಗಾದೇವಿ ಅದು ಇಷ್ಟಾರ್ಥನ ಪೂರ್ತಿ ಮಾಡಿಕೊಡ್ತಾಳೆ ಅಂತ. ಇನ್ನೊಂದು ಬೇವಿನ ಸೊಪ್ಪು ಸೊಂಟ ಕಟ್ಟಿ ತಣ್ಣೀರು ಸ್ನಾನ ಮಾಡಿ ಬೇವಿನ ಸೊಪ್ಪು ಸೊಂಟ ಕಟ್ಕೊಂಡು ಪ್ರದರ್ಶನ ಮಾಡೋದ್ರಿಂದ ಅವರು ಮಕ್ಕಳ ಸಂತಾನ ಆಗ್ಬೋದು, ಮತ್ತು ವೈಯಕ್ತಿಕವಾಗಿರೋ ಜೀವನ ಅಂದರೆ ಸುಖಕರವಿಲ್ಲದಿಂದ ಏನೋ ಕಷ್ಟದಲ್ಲಿ ಇರ್ತಾರಲ್ಲ, ವೈಮನಸ್ಸು, ಗಂಡ ಹೆಂಡತಿ ಜಗಳ ಆಗ್ಬೋದು, ಬೇರೆ ಗಲಾಟೆ ಮನೆಗೆ ಏನೇ ಗಲಾಟೆ ಇದ್ರೂ ಬೇವಿನ ಸೊಪ್ಪು ಸೊಂಟ ಕಟ್ಕೊಂಡು ತಾಯಿಗೆ ಪ್ರದರ್ಶನ ಮಾಡೋದ್ರಿಂದ ಅವ್ರ ಮನೇಲಿ ನೆಮ್ಮದಿ ಸಿಗುತ್ತೆ. ಮತ್ತು ಬಳೆ ಹಾರ ಬಳೆ ಹಾಕೋದ್ರಿಂದ, ಬಳೆ ಅಂದರೆ ಲಕ್ಷ್ಮಿ, ಹಾರ ಅಂದರೆ ತಾಯಿಗೆ ಅರ್ಪಿಸೋಂಥ ಒಂದು ಹೂವು ಮತ್ತು ಬಳೆ ಕೊಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ ಅಂತ ಅರ್ಥ. ಮತ್ತು ಈ ಜಾಗದಲ್ಲಿ ಮತ್ತು ಗಾಯಗಳಾಗಿರುತ್ತೆ, ಮತ್ತು ನೆವೆ ಹೋಗಿರಲ್ಲ, ಅಲ್ಲ ಅಲರ್ಜಿ ಥರ ಆಗಿರುತ್ತೆ. ಆ ಥರ ಇರೋದು ಇಲ್ಲ 5 ಬಾರಿ ಬಂದು ಉಪ್ಪು ಹೆಚ್ಚಬೇಕು. ಉಪ್ಪು ಅವರೇ ತಂದು ಅವರೇ ಹೆಚ್ಚೋದ್ರಿಂದ ಆ ನೆವೆ ಆಗಿ ಗಾಯ ಆಗಿ ಅಂಥದ್ದೇನಾಗಿದ್ರೂ ವಾಸಿ ಆಗುತ್ತೆ. ಮತ್ತು ಈ ಕ್ಷೇತ್ರಕ್ಕೆ ಬನ್ನಿ, ನೀವೇ ನೋಡಿ ನಿಮ್ಮ ಆ ಎಮ್ಮನ ಸತ್ಯ ಏನಂತ ತಿಳ್ಕೊಂಡು ಆ ಸತ್ಯ ಇದ್ದರೆ ನೀವೇ ಎಲ್ಲರೂ ಪ್ರಚಾರ ಮಾಡಿರಿ. ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಯಾರಿಂದನೂ ಏನೂ ಇಲ್ಲಿ ಸಹಾಯ ಆ ಥರ ದುಡ್ಡು ಇದು ಅದು ಅಂತ ನಾವು ನಡ್ಕೊಳ್ಳಲ್ಲ. ನೀವು ಬಂದು ಈ ಕ್ಷೇತ್ರಕ್ಕೆ ಎಲ್ಲರೂ ನೀವೇ ಬಂದು ನೀವೇ ಹೇಳ್ರಿ ಆನ್ಸರ್ ಬಂದು ನೋಡಿ, ಅದು ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 9 ವರ್ಷದಿಂದ ಮಕ್ಕಳೇ ಇರಲಿಲ್ಲ, ಸೊಸೆಗೆ ಕರ್ಕೊಂಬಂದೆ. ಅಮ್ಮನಿಗೆ ತಂದು ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡೋದ್ವಿ ಅಮ್ಮ ಹೇಳ್ದಂಗೆ. ಆಮೇಲೆ ಪ್ರೆಗ್ನೆಂಟ್ ಆದರು. ನಮಗೆ ತುಂಬ ಬಾಧೆ ಇತ್ತು, ತುಂಬ ನೋವುಗಳಿತ್ತು. ಆ ನೋವುಗಳೆಲ್ಲ ಕಮ್ಮಿ ಆಗೈತೆ. ಸ್ವಲ್ಪ ಶಾಂತಿ ಒಳಗಿದ್ದೀವಿ ಇವಾಗ. ಸೊಸೆ ಮಕ್ಕಳು ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಮದುವೆ ಆಗಿ 2 ವರ್ಷ ಆಯಿತು. ಯಾರು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಎಲ್ಲೋ ಮಕ್ಕಳಾಗಿರಲಿಲ್ಲ. ಇಲ್ಲಿ ಬಂದು 3 ವಾರ ಬಂದು ತಣ್ಣೀರು ಸ್ನಾನ ಮಾಡಿದಾದ್ಮೇಲೆ ದೇವ್ರ ಕೃಪೆಯನ್ನು ಹೇಳಿ ಅಮ್ಮ. ನಮ್ಮ ಆರೋಗ್ಯನೇ ಸರಿ ಇರ್ತಾ ಇರಲಿಲ್ಲ. ಬರೀ ಶಾಕು ಅಂತ ತಿರುಗಿದೆ, ಎಲ್ಲೂ ಮೇಲಾಗಿಲ್ಲ. ಅಮ್ಮನ ದೇವಸ್ಥಾನ ಹತ್ರ ಬಂದಮೇಲೆ ಕಾಲು ನೋವು ಜಾಸ್ತಿ ಇತ್ತು, ಮೇಲಾಯಿತು. ಈ ತಾಯಿ ನಮಗೆ ಇಟ್ಟು ಬನ್ನಿ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ಇಟ್ಟು ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ. ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಈ ಮಗುಗೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು, ಆಟ ಲೋಲಿತ್ತು. ಜೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದು ಮೇಲಾಗಲ್ಲ ಅಂದರೂ ಇಲ್ಲಿ ತಾಯಿ ಸನ್ನಿಧಾನಕ್ಕೆ ಬಂದಮೇಲೆ ಮಗು ಆರೋಗ್ಯ ಆಗೈತೆ. ಅದಕ್ಕೆ ನಿದರ್ಶನ ಈ ಮಗುನೇ. ಇವತ್ತು ಆರೋಗ್ಯ ಆಗೈತೆ ಅಂದರೆ ಈ ಮಗು. ಇದು 7 ವರ್ಷ ಮಗು ಇರಲಿಲ್ಲ. ಗಂಡು ಮಗು ಬೇಕು ಅಂತ ಈ ತಾಯಿ ಹತ್ರ ಅರ್ಕೆ ಮಾಡ್ತಿದ್ದೆ. ಅರ್ಕೆ ಹೊತ್ತಿದ್ದಕ್ಕೆ ಅಮ್ಮ ಕೊಟ್ಟವ್ರು. ಇದಕ್ಕೆ ನಿದರ್ಶನ ಇದೆ ಮಗು.